ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳ್ಕೊಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಕದಂಬರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯೊಳಗೆ ಈ ಕದಂಬರ ಒಂದು ಸ್ಥಾಪಕರು ಮತ್ತು ಆಡಳಿತ ಮತ್ತು ಆ ಒಂದು ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಈ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಬನ್ನಿ. ಕದಂಬರ ಒಂದು ಕಾಲಾವಧಿ ನೋಡೋದಾದ್ರೆ ಸಾಮಾನ್ಯ ಶಕ 325ರಿಂದ ಸಾಮಾನ್ಯ ಶಕ 540ರವರೆಗಿರುವ ಒಂದು ಕಾಲಾವಧಿಯನ್ನು ಕದಂಬರ ಒಂದು ಸಾಮ್ರಾಜ್ಯದ ಒಂದು ಆಳ್ವಿಕೆಯನ್ನು ನೋಡ್ತಾ ಹೋಗ್ತೀವಿ. ಈ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದಪ್ಪ ಅಂದ್ರೆ ಕದಂಬರ ರಾಜವಂಶವನ್ನು ನೋಡ್ತಾ ಹೋಗ್ತಾ. ಅಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಒಂದು ಕನ್ನಡಿಗರಿಂದ ಸ್ಥಾಪನೆ ಆದಂಥ ರಾಜವಂಶ ಯಾವುದಪ್ಪ ಅಂದ್ರೆ ಕದಂಬರನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇವರ ರಾಜಧಾನಿ ಯಾವುದಂದಪ್ಪ ಅಂದ್ರೆ ಬನವಾಸಿಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಬನವಾಸಿಯೇ ಕದಂಬರು ಅಂತ ಕರಿತಾ ಹೋಗ್ತಾರೆ. ಈ ಒಂದು ರಾಜಧಾನಿ ಬನವಾಸಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಇವರೊಂದು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಈ ಬನವಾಸಿಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತದೆ. ಈ ಮಯೂರವರ್ಮನು ಈ ಒಂದು ಸಂತತಿಯ ಆಳ್ವಿಕೆ ಸ್ಥಾಪಕ ಅಂತ ಹೇಳ್ತಾ ಹೋಗ್ತಾನೆ. ಜೊತೆಗೆ ಪ್ರಮುಖ ದೊರೆ ಮತ್ತು ಶ್ರೇಷ್ಠನಾದ ದೊರೆ ಯಾರಪ್ಪ ಅಂದ್ರೆ ಮಯೂರವರ್ಮನನ್ನು ನೋಡ್ತಾ ಹೋಗ್ತೀವಿ. ಇವನು ಮೊದಲನೇ ಹೆಸರು ಏನಪ್ಪ ಅಂದ್ರೆ ಮಯೂರ ಶರ್ಮ. ಇವನು ಒಂದು ಶಿವಸ್ಕಂದ ವರ್ಮನಿಂದ ಅಪಮಾನಗೊಂಡು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮಯೂರ ಶರ್ಮ ಇದ್ದಂತನ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಮಯೂರವರ್ಮನಾಗ್ತಾನೆ. ಅಂದರೆ ಏನು ಪಲ್ಲವರ ರಾಜ ಏನು ಆ ಒಂದು ವಿದ್ಯಾಭ್ಯಾಸಕ್ಕಂದು ಹೋಗಿರ್ತಾನೆ. ಆ ಪಲ್ಲವರ ರಾಜ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಶಿವಸ್ಕಂದ ವರ್ಮನಿಂದ ಅಪಮಾನಗೊಂಡು ಆ ಮಯೂರ ಶರ್ಮ ಅಂದರೆ ಬ್ರಾಹ್ಮಣ ಒಂದು ವರ್ಣವನ್ನು ತ್ಯಜಿಸಿ ಆ ಕ್ಷತ್ರಿಯ ವರ್ಣವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಅವಾಗಿನಿಂದ ಏನಾಗ್ತಾನಪ್ಪ ಅಂದ್ರೆ ಮಯೂರವರ್ಮನಾಗ್ತಾ ಹೋಗ್ತಾನೆ. ಆ ಪಲ್ಲವರನ್ನು ಸೋಲಿಸಿ ಕದಂಬರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಇದು ಕನ್ನಡಿಗರ ಒಂದು ಸ್ವಾಭಿಮಾನದ ಒಂದು ಸಂಕೇತ ಅಂತಂದು ಹೇಳ್ತಾ ಹೋಗ್ಬೋದು. ಜೊತೆಗೆ ಈ ಕದಂಬರ ರಾಜ ಯಾರಪ್ಪ ಅಂದ್ರೆ ಮಯೂರವರ್ಮ ಅಂತ ನೋಡ್ತಾ ಹೋಗ್ತೀವಿ. ಆ ಮಯೂರ ಮೊದಲಿಗೆ ಏನಪ್ಪ ಒಂದು ವಿದ್ಯಾಭ್ಯಾಸಕ್ಕಿಂತ ಬಂದಿರ್ತಾನಲ್ಲ, ಆ ಒಂದು ಶಿವಸ್ಕಂದ ವರ್ಮನಿಂದ ಅಪಮಾನಗೊಂಡಾಗ ತನ್ನ ಒಂದು ಬ್ರಾಹ್ಮಣವನ್ನು ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಮಯೂರವರ್ಮ ಅಂತಂದು ಬದಲಾಗ್ತಾ ಹೋಗ್ತಾನೆ. ಆ ಮಯೂರವರ್ಮ ಏನು ಮಾಡ್ತಾ ಹೋಗ್ತಾನೆ ಮುಂದೆ ಆ ಪಲ್ಲವರ ರಾಜರನ್ನು ಸೋಲಿಸಿ ತನ್ನ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಜೊತೆಗೆ ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣ ಅಂತ ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಆ ಕದಂಬರ ಆಳಿದ ಪ್ರದೇಶವು ಸರಿಸುಮಾರು 3 ಶತಮಾನಗಳ ಕಾಲ ರಾಜಕೀಯ ಏಕತೆಗೆ ಒಳಗಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆಡಳಿತದಲ್ಲಿ ಮಾಂಡಲಿಕರು, ರಾಜ ಪುರೋಹಿತರು, ಮಂತ್ರಿಗಳು, ಸೇನಾಧಿಪತಿಗಳು ಅತಿ ಪ್ರಮುಖವಾದಂಥ ಪಾತ್ರವನ್ನು ಒಂದು ಆಡಳಿತ ಅವಧಿಯೊಳಗೆ ನೀಡ್ತಾ ಹೋಗ್ತಾರೆ. ಜೊತೆಗೆ ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಾಧಿಕಾರಿಗಳನ್ನು ಪ್ರಾಂತ್ಯವನ್ನು ನೋಡಿಕೊಳ್ಳುವಂತೆ ನೇಮಕ ಮಾಡ್ತಾ ಹೋಗ್ತಿದ್ರು. ಜೊತೆಗೆ ಇಲ್ಲಿ ವಿಶೇಷವಾದ ಏನಪ್ಪ ಅಂದ್ರೆ ಆ ಚಿತ್ರದುರ್ಗದಲ್ಲಿ ದೊರೆತಂಥ ಚಂದ್ರವಳ್ಳಿಯ ಶಾಸನ ಪ್ರಕಾರ ಮಯೂರವರ್ಮನು ಆ ಚಂದ್ರವಳ್ಳಿಯ ಕೆರೆಯನ್ನು ಒಟ್ಟನ್ನು ಎತ್ತರಿಸಿದನೆಂದು ತಿಳಿದು ಬರ್ತೈತಿ. ಅಂದರೆ ಆ ಚಿತ್ರದುರ್ಗ ಜಿಲ್ಲೆಯ ದೊರಕಿದಂಥ ಚಂದ್ರವಳ್ಳಿಯ ಶಾಸನ ಏನು ತಿಳಿಸ್ತೈತಪ್ಪ ಅಂದ್ರೆ ಆ ಮಯೂರವರ್ಮನು ಚಂದ್ರವಳ್ಳಿಯ ಕೆರೆಯ ಒಟ್ಟನ್ನು ಎತ್ತರಿಸಿದನೆಂದು ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಆ ಭೂಕಂದಾಯದ ರಾಜ್ಯದ ಒಂದು ಮುಖ್ಯ ಆದಾಯವಾಗಿರೋದನ್ನು ಕಾಣ್ತವೆ. ಎಲ್ಲ ಒಂದು ಸಾಮ್ರಾಜ್ಯದ ಒಂದು ಆದಾಯ ಯಾವುದಪ್ಪ ಅಂದ್ರೆ ಭೂಕಂದಾಯ ಪ್ರಮುಖವಾದಂಥ ಆದಾಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕೂಡ ಬಡಗಿ, ಅಕ್ಕಸಾಲಿ, ಕಮ್ಮಾರ, ನೇಕಾರ, ಗಾಣಿಗ, ಕುಂಬಾರ ಮುಂತಾದ ಕಸುಬುಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ವ್ಯವಸಾಯ ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕಾಣ್ತಾ ಹೋಗ್ತೀವಿ. ಪಿತೃಪ್ರಧಾನವಾದಂಥ ಕುಟುಂಬ ಮತ್ತು ಅವಿಭಕ್ತ ಕುಟುಂಬ ಹೆಚ್ಚು ಪ್ರಾಧಾನ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡೋದಾದ್ರೆ ಆ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾದರೂ ಕೂಡ ಆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಜೊತೆಗೆ ಹಾನಗಲ್, ಪುಲಿಕೇರಿ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡ್ತಾ ಹೋಗ್ತಾ ಆ ಕರ್ನಾಟಕದಲ್ಲಿ ಜೈನ ಧರ್ಮ ಹರಡಲು ಉತ್ತೇಜನ ಅಥವಾ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾರೆ. ಅಂದರೆ ಇವರು ಕದಂಬರು ಕೂಡ ವೈದಿಕ ಧರ್ಮದ ಒಂದು ಅನುಯಾಯಿಗಳು ಆದರೂ ಕೂಡ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಹಾನಗಲ್, ಪುಲಿಗೇರಿ ಸ್ಥಳಗಳಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಧರ್ಮವನ್ನು ಹರಡಲು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಾರೆ.
ಜೊತೆಗೆ ಆ ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮವು ಉಚ್ಚಾಯ ಸ್ಥಿತಿಯಲ್ಲಿರೋದನ್ನು ಇವರ ಒಂದು ಕಾಲಾವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಇದು ಪ್ರಮುಖವಾದಂಥ ಕೇಂದ್ರವಾದ ಬನವಾಸಿಯನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ದೇವಾಲಯಗಳು ಹಬ್ಬ ಉತ್ಸವಗಳ ಕೇಂದ್ರವಾಗಿತ್ತು. ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ನೀಡ್ತಾ ಹೋಗಿತ್ತು. ಜೊತೆಗೆ ಮೊದಲು ಪ್ರಾಕೃತ ನಂತರ ಸಂಸ್ಕೃತ ರಾಜಭಾಷೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಕೃತ ಭಾಷೆ ರಾಜಭಾಷೆ ಆಗಿತ್ತು, ನಂತರದಲ್ಲಿ ಸಂಸ್ಕೃತ ರಾಜಭಾಷೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ಕನ್ನಡ ಭಾಷೆಯು ಜನರ ಭಾಷೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅತ್ಯಂತ ಪ್ರಾಚೀನವಾದಂಥ ಹಲ್ಮಿಡಿ ಶಾಸನವು 5ನೇ ಶತಮಾನದಲ್ಲಿ ರೂಢಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡ್ತಾ ಹೋಗ್ತೀವಿ. ಇಲ್ಲಿ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನ ನೋಡ್ತಾ ಹೋಗ್ತೀವಿ. ಈಗಿನ ಒಂದು ಹಾಸನ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಹಲ್ಮಿಡಿ ಶಾಸನವು ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಶಾಸನದ ವಿಶೇಷತೆ ಏನಪ್ಪ ಅಂದ್ರೆ ಕನ್ನಡದ ಒಂದು ಮೊಟ್ಟ ಮೊದಲ ಲಿಖಿತ ಅಥವಾ ಕನ್ನಡದ ಒಂದು ಮೊಟ್ಟ ಮೊದಲ ಶಾಸನ ಅಂತ ತಿಳಿಸ್ತಾ ಹೋಗ್ತೈತಿ. ಈ ಒಂದು ಶಾಸನ ತಾನ ಶಾಸನ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ಶಾಸನದೊಳಗೆ ಯಾವ ಒಂದು ಭಾಷೆಯನ್ನು ನೋಡ್ತಾ ಹೋಗ್ತಪ್ಪ ಅಂದ್ರೆ ಕನ್ನಡ ಬ್ರಾಹ್ಮಿ ಲಿಪಿಯ ಒಳಗೊಂಡ ಪೂರ್ವ ಹಳಗನ್ನಡ ಒಂದು ಭಾಷೆಯನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಭಾಷೆಗಳು ಈ ಒಂದು ಶಾಸನದೊಳಗೆ ಯಾರು ಬಳಸ್ತಾ ಹೋಗ್ತಾರಪ್ಪ ಅಂದ್ರೆ ಕಾಕುಸ್ಥವರ್ಮ ಬಳಸ್ತಾ ಹೋಗ್ತಾನೆ. ಇದೊಂದು ಎಷ್ಟರ ಒಂದು ಕಾಲಾವಧಿ ನೋಡೋದಾದ್ರೆ ಕ್ರಿಸ್ತ ಶಕ 450 ಸುಮಾರಿಗೆ ಈ ಒಂದು ಶಾಸನ ಅವಧಿಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ಶಾಸನ ಕನ್ನಡದ ಮತ್ತು ಕರ್ನಾಟಕದ ಒಂದು ಮೊದಲ ಶಾಸನ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ಆ ಮಳವಳ್ಳಿ ಶಾಸನವು ಆ ಪ್ರಾಕೃತ ಭಾಷೆಯ ಒಂದು ಪರಿಚಯ ನೀಡ್ತಾ ಹೋಗ್ತೀವಿ. ಅದೇ ರೀತಿ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಸಂಸ್ಕೃತ ಶಾಸನವಾಗಿದೆ. ಅಂದರೆ ಈ ಪ್ರಾಕೃತ ಭಾಷೆಯಲ್ಲಿ ದೊರೆತಂಥ ಶಾಸನ ಯಾವುದಪ್ಪ ಅಂದ್ರೆ ಮಳವಳ್ಳಿ ಶಾಸನ ಆದರೆ, ಸಂಸ್ಕೃತ ಭಾಷೆಯಲ್ಲಿ ದೊರೆತಂಥ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ತಾಳಗುಂದ ಶಾಸನ. ಕನ್ನಡದಲ್ಲಿ ಮೊದಲ ದೊರೆತಿರೋ ಶಾಸನ ಯಾವುದಪ್ಪ ಅಂದ್ರೆ ಹಲ್ಮಿಡಿ ಶಾಸನ. ಅಂದರೆ ಒಟ್ಟಾರೆ ಭಾಷೆಗಳ ಆಧಾರದ ಮೇಲೆ ಈ ಒಂದು ಶಾಸನಗಳನ್ನು ನೋಡ್ತಾ ಹೋಗ್ತೀವಿ. ತಾಳಗುಂದ ಶಾಸನವು ಪ್ರಥಮ ಸಂಸ್ಕೃತ ಶಾಸನವಾಗಿದೆ. ಅದೇ ರೀತಿ ಹಲ್ಮಿಡಿ ಶಾಸನವು ಪ್ರಥಮ ಕನ್ನಡ ಶಾಸನವಾಗಿರೋದನ್ನು ಇಲ್ಲಿ ಗಮನಿಸಬೇಕಾಗಿದೆ. ಜೊತೆಗೆ ಕರ್ನಾಟಕದಲ್ಲಿ ವಾಸ್ತುಶಿಲ್ಪ ಕಲೆಗೆ ತಾಳದನ್ನು ಯಾರು ಹಾಕ್ತಾರಪ್ಪ ಅಂದ್ರೆ ಈ ಕದಂಬರು ಆಗ್ತಾ ಹೋಗ್ತಾರೆ. ಆ ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ದೇವಾಲಯಗಳು ಹಿಂದೂ ಧರ್ಮದ ಒಂದು ದೇವಾಲಯಗಳನ್ನು ಗಮನಿಸ್ತಾ ಹೋಗ್ತೀವಿ. ಬಸದಿಗಳ ಯಾವ ಧರ್ಮಕ್ಕೆ ಅನುಸಾರವಾಗಿ ನೋಡ್ತಾ ಹೋಗ್ತವಪ್ಪ ಅಂದ್ರೆ ಬೌದ್ಧ ಧರ್ಮದ ಒಂದು ಅನುಸಾರಕ್ಕೆ ನೋಡ್ತಾ ಹೋಗ್ತೀವಿ. ಮತ್ತು ಜೈನ ಧರ್ಮಗಳಿಗೂ ಕೂಡ ಈ ಒಂದು ಬಸದಿಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಈ ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಆ ಶಿಕ್ಷಣ ಕೇಂದ್ರಗಳಾದ ಮಠ, ಘಟಿಕಾಸ್ಥಾನ, ಬ್ರಹ್ಮಪುರಿಗಳು ಮತ್ತು ಅಗ್ರಹಾರಗಳು ಕೂಡ ಈ ಒಂದು ಸ್ಥಾಪನೆ ಆಗ್ತಾ ಹೋಗ್ತವೆ. ಜೊತೆಗೆ ಆ ಕಾಲದ ಪ್ರಮುಖ ಅಗ್ರಹಾರಗಳೆಂದರೆ ತಾಳಗುಂದ ಮತ್ತು ಬಳ್ಳಿಗಾವಿಯನ್ನು ನೋಡ್ತಾ ಹೋಗ್ತೀವಿ. ಅಂದರೆ ಆ ಪ್ರಮುಖ ಅಗ್ರಹಾರಗಳು ಯಾವಪ್ಪ ಅಂದ್ರೆ ತಾಳಗುಂದ ಮತ್ತು ಬಳ್ಳಿಗಾವಿ. ಅಗ್ರಹಾರಗಳು ಗುರುಕುಲಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ವಸತಿ ಶಾಲೆಗಳಂತೆ ಇವುಗಳು ನಡೀತಾ ಹೋಗ್ತಿದ್ವು. ಯಾವ ರೀತಿ ವಸತಿ ಶಾಲೆಗಳಂತೆ ಏನು ಟ್ಯೂಷನ್ನು ಮತ್ತು ಯಾವುದೇ ವಸತಿ ಸಹಿತ ಒಂದು ಶಾಲೆಗಳು ಪ್ರಾರಂಭ ಮಾಡ್ತಾ ಹೋಗ್ತಲ್ಲ, ಅದೇ ರೀತಿ ಅಗ್ರಹಾರಗಳು ವಸತಿ ಶಾಲೆಗಳಂತೆ ಕಾರ್ಯನಿರ್ವಹಣೆ ಮಾಡೋದನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟು ಏನಪ್ಪ ಅಂದ್ರೆ ಕದಂಬರ ಒಂದು ಸಾಮ್ರಾಜ್ಯದ ಒಂದು ಕಿರು ಪರಿಚಯ ಅಂತ ಹೇಳ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ತರಗತಿ ಇಷ್ಟ ಆಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ನನ್ನ ಏನಾದರೂ ದೋಷಗಳು ಕಂಡು ಬಂದಲ್ಲಿ ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಈ ಒಂದು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಬೇರೊಂದು ವಿಷಯದ ಬಗ್ಗೆ ಬರ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.